ರಾಜ್ಯ ರಾಜಕಾರಣದ ಕುರಿತಾಗಿ ಒಂದು ಸ್ಫೋಟಕ ಸುದ್ದಿ ಇದೆ, ನೋಡ್ಕೊಂಬರೋಣ. ಇದು ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ. ಬಿಜೆಪಿ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ. ಇಬ್ಬರು ಮಹಾನ್ ನಾಯಕರು ಸೀಕ್ರೆಟ್ ಮೀಟಿಂಗ್. 30 ನಿಮಿಷ ಪ್ಲಾನ್ ಬಿ ರೆಡಿ ಆಯ್ತಾ ಅನ್ನುವಂತಹ ಪ್ರಶ್ನೆ. ಇಷ್ಟಕ್ಕೂ ಆ ಮಹಾನ್ ನಾಯಕರು ಯಾರು? 30 ನಿಮಿಷಗಳ ಕಾಲ ಸೀಕ್ರೆಟ್ ಆಗಿ ಮಾತನಾಡಿದ್ದಾದ್ರೂ ಏನು ಆ ಇಬ್ಬರು ನಾಯಕರು? ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಿಸುತ್ತಾ ಆ ಇಬ್ಬರ ಭೇಟಿ? ಗ್ಯಾರಂಟಿ ನ್ಯೂಸ್ನಲ್ಲಿ 30 ನಿಮಿಷಗಳ ಇನ್ಸೈಡ್ ಸುದ್ದಿ ಸ್ಫೋಟ. ರಾಜಕೀಯದ ಸ್ಫೋಟಕ ಸುದ್ದಿ. ಬಿಜೆಪಿ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅಂತಾನೆ ಹೇಳಬಹುದು. ಇಬ್ಬರು ಮಹಾನ್ ನಾಯಕರು ಸೀಕ್ರೆಟ್ ಆಗಿ ಮೀಟಿಂಗ್ ಮಾಡಿರುವಂತದ್ದು. ಬೆಳಗಾವಿಯಲ್ಲಿ ಮಹತ್ವವಾದಂತಹ ಒಂದು ರಾಜಕೀಯ ಬೆಳವಣಿಗೆಯಾಗಿದೆ. ಬಹಳ ವರ್ಷಗಳ ನಂತರ ಸಿದ್ದು ಹಾಗೆ ರಮೇಶ್ ಜಾರಕಿಹೊಳಿ ರಹಸ್ಯವಾಗಿ ಸಭೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ ಬಿಜೆಪಿ ಮುಖಂಡ ರಮೇಶ್ ಜಾರಕಿಹೊಳಿ. ಅರ್ಧ ಗಂಟೆಗಳ ಕಾಲ ರಹಸ್ಯವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಆ ಇಬ್ಬರು ನಾಯಕರು. ಸದ್ಯದ ರಾಜಕಾರಣ ಬಗ್ಗೆ ಚರ್ಚಿಸಿದ್ದಾರೆ ಇಬ್ಬರು ನಾಯಕರು. ಬೆಳಗಾವಿಯ ಸರ್ಕಿಟ್ ಹೌಸ್ ನಲ್ಲಿ ಭೇಟಿ ಮಾಡಿ ಇಬ್ಬರು ಮಾತುಕತೆಯನ್ನ ನಡೆಸಿದ್ರು. ಸುಮಾರು 30 ನಿಮಿಷಗಳ ಕಾಲ ರಹಸ್ಯವಾದಂತಹ ಮಾತುಕತೆಯನ್ನ ನಡೆಸಿದ್ದಾರೆ. ಕುರ್ಚಿ ಫೈಟ್ ಹಾಗೂ ಬಿಜೆಪಿ ಒಳಜಗಳ ಬಗ್ಗೆ ಇಬ್ರು ಕೂಡ ಚರ್ಚೆ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿ ಬಿಡಬೇಡಿ ಅಂದ್ರಂತೆ ರಮೇಶ್ ಜಾರಕಿಹೊಳಿ. ಬಿಜೆಪಿಯಲ್ಲಿದ್ರು ನಾವು ನಿಮ್ಮ ಪರ ಅಂತ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ರಂತೆ. ಯಾವ ರೀತಿಯಾದ್ರೂ ಸಹಾಯಕ್ಕಾದ್ರೂ ನಾವು ಸಿದ್ಧ ಅಂತ ಹೇಳಿದ್ರಂತೆ ರಮೇಶ್. ನೀವು ಒಪ್ಪಿದ್ರೆ ಪ್ಲಾನ್ ಬಿ ತಂತ್ರಕ್ಕೆ ನಾವು ರೆಡಿ ಅಂತ ಸಾಹುಕಾರ್ ಹೇಳಿದ್ದಾರಂತೆ. ಇದು ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ. ದುಶ್ಮನ್ ಕಾ ದುಶ್ಮನ್ ದೋಸ್ತ್ ಹೇ ಅನ್ನೋ ಹಾಗೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಕುರ್ಚಿ ಕಿತ್ತಾಟದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಫೈಟ್ ನಡುವೆ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸೋಕೆ ಇಲ್ಲಿ ಮುಂದಾಗಿರುವಂತದ್ದು. ಡಿಕೆ ಶಿವಕುಮಾರ್ ಮತ್ತು ರಮೇಶ್ ಜಾರಕಿಹೊಳಿ ಇಬ್ರು ಕೂಡ ಬದ್ಧ ಶತ್ರುಗಳು. ಈ ಹಿಂದೆ ಬೆಳಗಾವಿಯಿಂದ ಆರಂಭವಾದಂತಹ ದುಶ್ಮನಿ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಮತ್ತು ಅವರ ಪತನಕ್ಕೆ ಕಾರಣ ಆಗಿತ್ತು. ಅದೇ ಸೇಡಿನಲ್ಲಿ ಕೊತ ಕುದೀತಾ ಇದ್ರು ರಮೇಶ್ ಜಾರಕಿಹೊಳಿ. ಹೇಗಾದ್ರೂ ಮಾಡಿ ಅವಕಾಶ ಸಿಕ್ಕಾಗ್ಲೆಲ್ಲ ಡಿಕೆಶಿ ವಿರುದ್ಧ ಸಮರ ಸಾರ್ತಾನೆ ಇದ್ರು. ಈಗ ಸಿದ್ದು ಮತ್ತು ಡಿಕೆಶಿ ನಡುವಿನ ಕುರ್ಚಿ ಕಿತ್ತಾಟದಲ್ಲಿ ಯಾವುದೇ ಕಾರಣಕ್ಕೂ ಕುರ್ಚಿ ಬಿಟ್ಕೊಡ್ಬೇಡಿ, ನಾನು ನಿಮ್ಮ ಪರ ನಿಲ್ತೀನಿ, ಯಾವ ಸಹಾಯಕ್ಕಾದ್ರೂ ನಾನ್ ರೆಡಿ ಆಗಿರ್ತೀನಿ, ಆದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗಬಾರ್ದು, ಏನು ವರ್ಕೌಟ್ ಆಗ್ಲಿಲ್ಲ ಅಂತಂದ್ರೆ ನನ್ನ ಹತ್ರ ಪ್ಲಾನ್ ಬಿ ಕೂಡ ರೆಡಿ ಇದೆ ಅಂತ ಹೇಳಿ ಸಿದ್ದರಾಮಯ್ಯಗೆ ರಮೇಶ್ ಜಾರಕಿಹೊಳಿ ಹೇಳಿದಾರಂತೆ. ಬಿಜೆಪಿ ಅವರಾದ್ರೂ ಈ ಗೇಮ್ ನಲ್ಲಿ ರಮೇಶ್ ಜಾರಕಿಹೊಳಿ ಎಂಟ್ರಿ ಪಾಲಿಟಿಕ್ಸ್ ಇನ್ನಷ್ಟು ಕಲರ್ಫುಲ್ ತಂದಿದೆ ಅಂತಾನೆ ಹೇಳಬಹುದು. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ದುರ್ಗೇಶ್ ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್, ಏನೇ ಆಗ್ಲಿ ರಾಜ್ಯ ರಾಜಕೀಯದಲ್ಲಿ ಈ ಬೆಳಗಾವಿ ಆಟ ಇರಲೇಬೇಕಲ್ಲ. ಈಗ ರಮೇಶ್ ಜಾರಕಿಹೊಳಿ ಏನ್ ಹೇಳಿದ್ರಂತೆ? ಎಸ್ ನಮ್ರತ, ರಾಜ್ಯದಲ್ಲಿ ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ಕುರ್ಚಿ ಕಾದಾಟ ಜೋರಾಗ್ತಾ ಇದೆ. ಜೊತೆಗೆ ನಾಯಕತ್ವ ವಿಚಾರ ದೆಹಲಿ ಮಟ್ಟದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ತಮ್ಮದೇ ಆದಂತಹ ಒಂದು ತಂತ್ರಗಳನ್ನ ಹೂಡ್ತಿದ್ದಾರೆ. ಇವತ್ತು ರಮೇಶ್ ಜಾರಕಿಹೊಳಿ ಮತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿರುವಂತದ್ದು ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. 30 ನಿಮಿಷಗಳ ಕಾಲ ರಹಸ್ಯವಾಗಿ ಇಬ್ಬರು 1-to-1 ಮಾತುಕತೆ ನಡೆಸುವಂತದ್ದು ಬಹಳ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಪ್ರಮುಖವಾಗಿ ಏನು ಬೆಳಗಾವಿಯ ರಾಜ್ಯ ರಾಜಕಾರಣದ ಮೇಲೆ ಸಾಕಷ್ಟು ಪರಿಣಾಮವನ್ನ ಪದೇ ಬೀರ್ತಾ ಇರುತ್ತೆ. 2008ರಿಂದ ಏನು ಬಾಲಚಂದ್ರ ಜಾರಕಿಹೊಳಿ ಸರ್ಕಾರ ಪತನಕ್ಕೆ ಕಾರಣ ಆಗಿದ್ರು. 2018ರಲ್ಲಿ ಏನು ರಮೇಶ್ ಜಾರಕಿಹೊಳಿ ಸರ್ಕಾರ ಪತನಕ್ಕೆ ಕಾರಣ ಆಗಿದ್ರು. ಈಗ ರಾಜ್ಯದಲ್ಲೂ ಕೂಡ ಮತ್ತೆ ಸರ್ಕಾರ ಪತನಕ್ಕೆ ಅವಕಾಶ ಇದೆಯಾ ಅನ್ನೋದು ಒಂದ್ ಕಡೆ ಆದ್ರೆ, ಆ ರೀತಿಯ ಸಂದರ್ಭ ಬಂದ್ರೆ ನಾವು ರೆಡಿ ಆಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇನ್ನಿಷ್ಟು ಚಿಂತನೆ ನಡೀತಾ ಇದ್ದಾವೆ. ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಶಾಸಕರ ಬಲವನ್ನ ಹೆಚ್ಚು ಮಾಡ್ಕೊಳ್ತಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಶಾಸಕರ ಬಲದ ಮೇಲೆ ಸಾಕಷ್ಟು ನಂಬಿಕೆ ಇಟ್ಟಿರುವಂತದ್ದು. ಹೀಗಾಗಿ ಒಂದು ವೇಳೆ ಹೈಕಮಾಂಡ್ ಅನಿರೀಕ್ಷಿತವಾಗಿ ಬದಲಾವಣೆಯನ್ನ ಮಾಡೋದಕ್ಕೆ ಮುಂದಾದ್ರೆ ಯಾವ ರೀತಿ ತಂತ್ರಗಳನ್ನ ಹೂಡಬೇಕು, ಜೊತೆಗೆ ನಿಮ್ಮ ಬೆಂಬಲ ನಮಗೆ ಇರ್ಲಿ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಮಾತುಕತೆ ಆಗಿರುವಂತ ಮಾತುಗಳು ಕೇಳಿಬರುತ್ತಿರುವಂತದ್ದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಏನು ರಮೇಶ್ ಜಾರಕಿಹೊಳಿ ಅವರ ನಡುವೆ ಇರುವಂತಹ ಒಂದು ಸ್ನೇಹ ಆಗಿರ್ಬಹುದು, ಗುರು ಶಿಷ್ಯರ ಬಾಂಧವ್ಯ, ಜೊತೆಗೆ
ಡಿ ಕೆ ಶಿವಕುಮಾರ್ ಅವರ ಜೊತೆ ಇರುವಂತಹ ಶತ್ರುತ್ವ, ಯಾಕಂದ್ರೆ ರಾಜಕೀಯದಲ್ಲಿ ಯಾರು ಕೂಡ ಶತ್ರುವಲ್ಲ, ಯಾರು ಮಿತ್ರರಲ್ಲ ಅನ್ನುವಂಥದ್ದು ಕೂಡ ಇರುವಂತದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ತಮ್ಮ ತಂತ್ರವನ್ನ ಹೂಡ್ತಿರೋದ್ರಿಂದ ಇತ್ತ ರಮೇಶ್ ಜಾರಕಿಹೊಳಿ ಪಕ್ಷವನ್ನ ತೊರೆದಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕ, ನಮ್ಮ ಗುರುಗಳು ಅನ್ನುವಂತ ಮಾತನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ಹೀಗಾಗಿ ಇವತ್ತು ಇಬ್ಬರು ನಾಯಕರು ಭೇಟಿಯಾಗಿ ಚರ್ಚೆ ನಡೆಸಿರುವಂತದ್ದು ರಾಜ್ಯ ರಾಜಕೀಯದಲ್ಲಿ ಬಹಳ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಅದರಲ್ಲೂ ಕೂಡ ಗಳಚವಾಗಿ ಮಾತುಕತೆಗಳನ್ನು ನಡೆಸಿರೋದ್ರಿಂದ ಯಾವ ರೀತಿ ಚರ್ಚೆ ಆಗಿದೆ ಅನ್ನೋದು ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಬೆಳಗಾವಿ ಅಧಿವೇಶನದ ಬಳಿಕ ಮತ್ತೊಮ್ಮೆ ರಾಜ್ಯದಲ್ಲಿ ನಾಯಕತ್ವದ ಫೈಟ್, ಪವರ್ ಶೇರಿಂಗ್ ಕಾದಾಟ ಫೈಟ್ ಜೋರಾಗುವಂತದ್ದು. ಹೀಗಾಗಿ ಅನಿವಾರ್ಯವಾಗಿ ಯಾವ್ದಾದ್ರು ರೀತಿಯ ಬದಲಾವಣೆಗಳಾಗೋದಕ್ಕೆ ಮುಂದಾದ್ರೆ ತಮ್ಮ ಒಂದು ಬೆಂಬಲ ಇರ್ಲಿ ಅನ್ನೋಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಕೇಳಿದ್ರು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಈ ಒಂದು ಭೇಟಿ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ನಮ್ರತಾ.